ಏನ್ ಬೆಳ್ಳಿ ಪೂರ್ತಿ ಸುಟ್ಟೋಗ್ದೇ ಇರೋ ಕಾಪಾಡ್ಕೊಬಿಟ್ಟೆ. ಗ್ರೇಟ್ ಬಿಡು ನೀನು. ಮುತ್ತು ಮಾವಂಗೋಸ್ಕರ ನೀನ್ ಪ್ರಾಣ ಬೇಕಾದ್ರೂ ಕೊಡ್ತೀಯ ಅಲ್ವಾ? ಅವ್ರಂದ್ರೆ ನಿಂಗೆ ಅಷ್ಟೊಂದು ಇಷ್ಟನ ಬೆಳ್ಳಿ? ನೀನ್ ಅವ್ರನ್ನ ಅಷ್ಟಿಷ್ಟಪಟ್ರೆ ನಾನು ಎಲ್ಲಿಗೆ ಹೋಗ್ಲಿ ಬೆಳ್ಳಿ? ಇದೇ ಕೊನೆ ಸಲ ಹೇಳ್ತಿರೋದು. ಇನ್ನೊಂದ್ಸಲ ಮುತ್ತು ಮಾವನ್ ವಿಷಯ ಖುಷಿ ಪಡೋದಾಗ್ಲಿ ಅವ್ರು ಕೊಟ್ಟಿರೋ ವಸ್ತುನ ಜೋಪಾನವಾಗಿ ಇಟ್ಕೊಳ್ಳೋದು ಮಾಡಿದ್ರೆ ಸುಟ್ಟಾಕ್ತೀನಿ. ಈಗ ಬರೇ ಈ ಪೇಪರ್ ಸುಟ್ಟಾಕಿದೀನಿ. ಇನ್ನೊಂದ್ಸಲ ಇದೇ ರೀತಿ ಮಾಡಿದ್ರೆ ನಿನ್ನನ್ನು ಸುಟ್ಟಾಕ್ತೀನಿ, ಹುಷಾರ್. ಏನು ಗುರಾಯಿಸಿದ್ರೆ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ನಿಮಗ್ ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ವಾ? ನಾನು ಅಷ್ಟು ಸರಿ ಬೇಡ ಅಕ್ಕ, ನನ್ಗಿದನ್ನ ಕೊಟ್ಬಿಡಿ ಅಕ್ಕ ಅಂತ ಕೇಳ್ತಿದ್ದೀನಿ. ನಿಮ್ ತಂಟೆಗೆ ಬರಲ್ಲ ಅಂತಾನು ಹೇಳ್ತಿದ್ದೀನಿ. ನಿಮಗ್ ನಿಮ್ದೇ ಆಗೋಯ್ತಲ್ಲ. ನಾನು ಕೇಳಿದ ತಕ್ಷಣ ನೀವು ಇದನ್ನ ಕೊಟ್ಟಿದ್ದಿದ್ರೆ ನನ್ ಮನ್ಸಲ್ಲಿ ನಿಮ್ ಬಗ್ಗೆ ಇರೋ ಗೌರವ ಉಳ್ದಿರೋದು. ಈಗ ಅದು ಯಾವುದೂ ಇಲ್ಲ. ಇದೊಂದು ಪೇಪರ್ಗೋಸ್ಕರ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಇದು ನಿಮಗೆ ಬರೀ ಪೇಪರ್ ಇರ್ಬೋದು, ಆದ್ರೆ ಇದು ಮುತ್ತು ಮಾವ ಕೊಟ್ಟಿದ್ದು. ಇದ್ರಲ್ಲಿ ನನ್ ಜೀವನೇ ಇದೆ. ಇದ್ರ ತಂಟೆಗೆ ಏನಾದ್ರೂ ಬಂದ್ರೆ ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ನೀನ್ ಈ ಮನೇಲಿ ಮುತ್ತು ಮಾವನ್ ಹಂಗಲ್ ಬದುಕ್ತಿದ್ಯಾ ಅನ್ನೋದನ್ನ ಮರಿಬೇಡ. ಅವ್ರ ಭಿಕ್ಷೆ ತಿನ್ಕೊಂಡು ಅವ್ರಿಗೆ ಬುಟ್ಟಿಗೆ ಹಾಕೊಳ್ಳೋ ಟ್ರೈ ಮಾಡ್ತಿದ್ಯಾ? ಇದೆಲ್ಲ ಮಾಡೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ ಬೆಳ್ಳಿ? ಹೌದಕ್ಕ, ನೀವ್ ಹೇಳ್ತಿರೋದು ನಿಜಾನೇ. ಮುತ್ತು ಮಾವನೇ ನನಗೆ ಭಿಕ್ಷೆ ಹಾಕ್ತಿರೋದು. ಅವರೇ ನನಗೇನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ತಿರೋದು. ಆದ್ರೆ ನಿಮ್ಮನ್ನ ನಾನೇನು ತಗೊಂಡಿಲ್ವಲ್ಲ, ನೀವ್ಯಾಕೆ ಇಷ್ಟೊಂದು ಹಾರಾಡ್ತಿದ್ದೀರಾ? ಮುತ್ತು ಮಾವನ್ ಜೀವನಕ್ಕೆ ನೀವ್ ಬರೋಕ್ಕೂ ಮುಂಚೆ ನಾನ್ ಬಂದಿದ್ದೀನಿ. ನಾನು ಅವ್ರನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ಹುಟ್ಟಾಗ್ಲಿಂದ ನೋಡ್ತಿದ್ದೀನಿ. ಇನ್ ಮುಂದೆನೂ ಅಷ್ಟೇ, ಅವ್ರು ನನ್ನ ಚೆನ್ನಾಗೇ ನೋಡ್ಕೊಳ್ತಾರೆ. ಪ್ರತಿ ಸಾರಿ ನೀವ್ ಹೇಳ್ದಾಗೆಲ್ಲ ಕೇಳ್ಕೊಂಡಿರಕ್ಕಾಗಲ್ಲ. ನೀನು ಮನೆ ಕೆಲಸ ಮಾಡ್ಕೊಂಡಿರೋಳು, ನೀವ್ ಹೇಳ್ದ ಕೇಳಕ್ ಆಗಲ್ಲ ಅಂತ ಹೇಳ್ತೀಯ, ಅದು ನನಗೆ. ಹೌದು, ನಿಮ್ಗೆ ಹೇಳ್ತಿರೋದು. ಮುತ್ತು ಮಾವ ಇಷ್ಟಪಟ್ಟು ನಿಮ್ಗೇನಾದ್ರೂ ಕೊಡಿಸ್ದಾಗ ನಾನೇನದನ್ನ ಹಾಳು ಮಾಡಿದ್ನ? ಮತ್ ನೀವ್ಯಾಕ್ ನನ್ ತಟ್ಟೆಗೆ ಬರ್ತಿದ್ದೀರಾ? ಈ ಫಾರಂಗೆ ಮುತ್ತು ಮಾವನೇ ಖುದ್ದಾಗಿ ಸೈನ್ ಮಾಡಿರೋದು. ನಾನೇನ್ ಅವ್ರಿಗೆ ಬರುವಂತ ಮಾಡಿಲ್ಲ. ಇದು ಅವ್ರಿಗೂ ಗೊತ್ತು. ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ಮುತ್ತು ಮಾವನ್ ಮುಂದೆನೆ ಹೋಗಿ ಕೇಳಿ, ಅವ್ರ ಮುಂದೆನೆ ಸುಟ್ಟಾಕಿ. ನನಗೇನು ಬೇಜಾರಿಲ್ಲ. ಆದ್ರೆ ನನಗೆ ಗೊತ್ತಾಗದೆ ನನ್ನ ವಸ್ತುನೇನಾದ್ರೂ ಮುಟ್ಟೋಕ್ ನೋಡಿದ್ರೆ ನಾನ್ ಕೆಟ್ಟೋಳಾಗಬೇಕಾಗತ್ತೆ, ಹುಷಾರ್. ಪ್ರೀತಿ ಯಾರನ್ನ ಬೇಕಾದ್ರೂ ಹುಚ್ಚುಚ್ಚಾಗಿ ಆಡೋ ತರ ಮಾಡುತ್ತಂತೆ. ನಿನ್ನ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ ಅಲ್ವೇ? ನಾನ್ ನಿಂತ್ರೆ ನಾನು ನೋಡೋಕ್ಕೂ ಭಯ ಪಡ್ತಿದ್ದಳು, ಇವತ್ ನಾನು ಎದುರಿಗೆ ನಿಲ್ಲೋದಲ್ದೆ ಬಾಯ್ಗೆ ಬಂದಾಗ ಮಾತಾಡ್ತಿದ್ಯಾ? ದೇವ್ರು ನಿನ್ನನ್ನು ಅನಾಥೆ ಮಾಡೇ ಇಷ್ಟು ಕಿರ್ಚಾಡ್ತಿದ್ಯಾ? ಇನ್ ನಿನ್ನ ಹತ್ರ ಎಲ್ಲ ಇದ್ದು ಮುತ್ತು ಮಾವನ ನೀನೇ ಮದ್ವೆ ಆಗೋದಾಗಿದ್ರೆ ಇನ್ನೆಷ್ಟು ಕಿರ್ಚಾಡ್ತಿದ್ದೆ ಅಂತ ಲೆಕ್ಕ ಹಾಕು. ನನ್ನಿಂದ ತುಂಬಾ ಸರಿ ಬಚಾವಾಗಿದ್ಯಾ, ಆದ್ರೆ ಇದೇ ರೀತಿ ಕಿರ್ಚಾಡೋದು ಕೂಗಾಡೋದೇನಾದ್ರು ಜಾಸ್ತಿ ಮಾಡಿದ್ರೆ ಮಾತಾಡೋದಕ್ಕೆ ನೀನೇ ಇರಲ್ಲ, ತಿಳ್ಕೊ. ಅದನ್ ಬಿಟ್ರೆ ಬೇರೆ ಏನ್ ಮಾಡಕ್ ಬರತ್ತೆ ನಿಮ್ಗೆ? ಒಬ್ರನ್ನ ಹೀಯಾಡ್ಸೋದು, ಒಬ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದು, ಇದನ್ ಬಿಟ್ರೆ ಜೀವನದಲ್ಲಿ ಬೇರೆ ಏನೂ ಮಾಡೇ ಇಲ್ಲ. ನಿಮ್ಮನ್ನ ಸ್ವಂತ ಅಕ್ಕನಿಂದ ಜಾಸ್ತಿನೇ ನೋಡ್ಕೊಂಡಿದ್ದೀನಿ, ನಿಮ್ ಪ್ರಾಣ ಉಳಿಸಿದ್ದೀನಿ. ಆದ್ರೆ ನೀವೇನ್ ಮಾಡಿದ್ರಿ? ನನ್ನನ್ನೇ ಕೊಲೆ ಮಾಡಕ್ ನೋಡಿದ್ರಿ. ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ಲ. ಒಬ್ರ ಜೊತೆ ಹೇಗ್ ಬಾಳ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ಮೇಲಾದ್ರೂ ಮುತ್ತು ಮಾವನ ಪ್ರೀತಿ ಗಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಈ ತರ ಇದ್ರೆ ನಾಮಕಾವಸ್ಥೆಗೆ ತಾಳಿ ಕಟ್ಕೋಬೇಕಾಗತ್ತಷ್ಟೇ. ಬೆಳ್ಳಿ ಕಿರ್ಚ್ಬೇಡಿ. ನನಗೂ ಕಿರ್ಚಕ್ ಬರತ್ತೆ. ನಿಮ್ಗೆ ಇನ್ನೊಬ್ರು ಭಾವನೆಗಳ ಜೊತೆ ಆಟ ಆಡಿ ಅಭ್ಯಾಸ ಅಲ್ವಾ? ನೀವೇ ನಿಮಗ್ ಪೆಟ್ ಮಾಡ್ಕೊಂಡು ಬೇರೆಯವ್ರು ಪೆಟ್ ಮಾಡಿದ್ರು ಅಂತ ನಾಟಕ ಮಾಡ್ತೀರಾ. ಈಗ ಮುತ್ತು ಮಾವ ಸೈನ್ ಮಾಡಿರೋದ್ ನೋಡಿ ನಿಮಗ್ ಸಹಿಸ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಸುಟ್ಟಾಕಿದ್ದೀರಾ. ಹೇಳ್ತಿರೋ ಸರಿ ತಾನೆ? ಪರವಾಗಿಲ್ಲ, ಧ್ವನಿ ತುಂಬಾ ಖಡಕ್ ಆಗಿ ಬರ್ತಿದೆ. ಆದ್ರೂ ನಾನು ಇದೆಲ್ಲ ಸಹಿಸ್ಕೊಳಕ್ಕಾಗದೆ ಅದನ್ನ ಸುಟ್ಟಾಕ್ತೆ ಅಂತ ಹೇಳ್ದೆ ಅಲ್ವಾ? ಹೌದು ಕಣೆ, ನನಗ್ ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಸುಟ್ಟಾಕ್ದೆ. ಬರೀ ಇದೊಂದೇ ಅಲ್ಲ, ಮುತ್ತು ಮಾವ ನಿನಗೆ ಏನೇ ಕೊಟ್ರು ಕೊನೆಗೆ ಇದೇ ಗತಿ ಆಗುತ್ತೆ. ಮಾಯಕ, ಸರಿಯಾದ ಟೈಮಿಗೆ ಬಂದ್ರಿ ಅತ್ತೆ. ಈ ಮನೆ ಕೆಲ್ಸದವಳು ನನ್ ಮೇಲೆ ಕೈ ಮಾಡ್ತಿದ್ದಾಳೆ ನೋಡಿ. ಎಷ್ಟು ಕೊಬ್ಬಿರ್ಬೇಕು ನನ್ ಜೊತೆ ಈ ರೀತಿ ನಡ್ಕೊಳಕ್ಕೆ. ಇಷ್ಟೇ ಅಲ್ಲ ಅತ್ತೆ, ಇನ್ನು ಇವಳ ಕೈಯಲ್ಲಿ ಏನಿದೆ ಅಂತ ನೀವೇ ನೋಡಿ.
ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಿಂದೆ ತುಂಬಾ ನಡೀತಿದೆ ಈ ಮನೇಲಿ. ನಿಜನಾ? ಮಾಯಾ ಹೇಳಿದ್ದು ನಿಜನಾ? ಅವಳನ್ನ ಕೇಳೋದೇನಿದೆ? ಅವಳು ಸುಮ್ಮನೆ ನಿಂತಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಅತ್ತೆ? ಮಾಯಾ ಹೇಳಿದ್ದು ನಿಜನಾ? ಎಷ್ಟು ಧೈರ್ಯ ಇದ್ರೆ ಮಾಯಾ ಮೇಲೆ ಕೈ ಮಾಡ್ತೀಯ? ನಿನ್ನಂಥವರಿಗೆಲ್ಲ ಬಿಟ್ಟಿ ಕೂಳ್ ಹಾಕ್ತಿವಲ್ಲ, ಅದು ನಾವು ಮಾಡೋ ಮೊದಲು ತಪ್ಪು. ಇಲ್ಲ ಅತ್ತೆ, ನಾನು ಎಷ್ಟು ಬೇಡ ಬೇಡ ಅಂದ್ರೂ ಮಾಯಕ್ಕ ಕೇಳಲಿಲ್ಲ. ಇದನ್ನ ಸುಟ್ಟಾಕಿದಾರೆ ನೀವೇ ನೋಡಿ. ಈ ವಿಷಯದಲ್ಲಿ ನನ್ನ ತಪ್ಪೇನೂ ಇಲ್ಲ, ತಪ್ಪೆಲ್ಲ ಮಾಯಕ್ಕಂದೆ. ಮಾಯ ತಪ್ಪು ಮಾಡಿದ್ಲೋ ಬಿಟ್ಲೋ ಅದು ಮುಖ್ಯ ಅಲ್ಲ. ಅವಳು ಈ ಮನೆ ಸೊಸೆ ಆಗೋವಳು, ಅದು ನೆನ್ಪಿರ್ಲಿ. ಚಪ್ಪಲಿ ಯಾವತ್ತು ಕಾಲ್ ಕೆಳಗಿರ್ಬೇಕು. ಅದಕ್ಕೆ ಸ್ವಲ್ಪ ಮರ್ಯಾದೆ ಕೊಟ್ರೆ ತಲೆ ಮೇಲೆ ಕೂರಕ್ ಪ್ರಯತ್ನ ಮಾಡುತ್ತೆ. ಆಗ ಯಜಮಾನಿಗೂ ಮರ್ಯಾದೆ ಇರೋದಿಲ್ಲ, ಚಪ್ಪಲಿಗೂ ದಿಮಾಗ್ ಕಡಿಮೆ ಆಗೋದಿಲ್ಲ. ಇನ್ನೊಂದ್ಸಲ ಮಾಯಾ ಆ ತಪ್ಪು ಮಾಡಿದ್ಲು ಈ ತಪ್ಪು ಮಾಡಿದ್ಲು ಅಂತ ದೂರ ಏನಾದ್ರು ಹೇಳಕ್ ಬಂದಿಯೋ ಹುಷಾರ್. ಅಮ್ಮ, ಅದಕ್ಕೆ ಏನ್ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಎಣ್ಣೆ ಹೊಡೆದ್ರಿ ನೀವು? ಐಶು, ನಿನಗಿದೆಲ್ಲ ಗೊತ್ತಾಗೋದಿಲ್ಲ, ನಾವು ಆಮೇಲೆ ಮಾತಾಡೋಣ. ಈ ಮಾಯ ಮಾಡೋ ಮೋಸ ವಂಚನೆ ಎಲ್ಲ ನಂಗೆ ಅರ್ಥ ಆಗುತ್ತಮ್ಮ. ಇವ್ರು ಮಾಡೋ ಕೆಟ್ಟ ಕೆಲ್ಸಕ್ಕೆ ನೀವು ಬೆಳ್ಳಿ ಅದಕ್ಕೆ ಶಿಕ್ಷೆ ಕೊಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನಾನು ಹೇಗ್ ನಡ್ಕೋಬೇಕು ಅಂತ ನೀನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಆಕಾಶ ನೋಡಿದಾಗ ಸೂರ್ಯನ ಸುತ್ತ ಮೋಡ ಆವರಿಸ್ಕೊಂಡಿರುತ್ತೆ, ಆದರೆ ಮೋಡ ನಿಜವಾಗ್ಲೂ ಇರೋದು ಭೂಮಿ ಸುತ್ತ. ಸೂರ್ಯ ಯಾವತ್ತು ಬೆಳಕು ಕೊಡ್ತಾನೆ ಇರ್ತಾನೆ, ಅವನು ಪ್ರಕಾಶವಾಗಿ ಹೊಳೆಯೋದ್ರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದು ಹಾಗೇನೆ, ನಿಮ್ಮ ಸುತ್ತ ಈ ಮಾಯಾ ಒಂದು ಮೋಡ ಅಷ್ಟೇ. ನೀವು ಸರಿಯಾಗಿ ನೋಡಿದ್ರೆ ಬೆಳ್ಳಿ ಅದಕ್ಕೆ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಐಶೋ, ಕಿರ್ಚಬೇಡಿ, ನಿಮಗೆ ಮಾತಾಡೋ ಅರ್ಹತೆ ಕೂಡ ಇಲ್ಲ. ಅಣ್ಣನ್ ಮದ್ವೆ ಆಗ್ತಿದ್ದಲ್ಲ ಕೋಪಲ್ಲಿ ನೀನ್ ಇಷ್ಟ ಬಂದಂಗೆ ಆಡ್ತಾ ಇದೀಯಾ? ನಾವು ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ನೀನ್ ಆಡಿದ್ದೆ ಆಟ ಆಯ್ತು. ಇವ್ರಿಗೆ ನೀವು ಬೇರೆ ಸಪೋರ್ಟ್ ಮಾಡ್ತಿದ್ದೀರಾ. ಇಂಥವ್ರು ಕತ್ತಿ ಇದ್ದ ಹಾಗೆ, ಇವ್ರು ನಿಮ್ ಸೇಫ್ಟಿ ಅಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ಈ ಮಾಯಾ ಮುಳ್ಳ ಹಾಗೆ, ಚುಚ್ಚೋದು ಬೇರೆಯವ್ರಿಗೆ ಹಿಂಸೆ ಕೊಡೋದು ಅಷ್ಟೇ ಅವಳಿಗೆ ಗೊತ್ತಿರೋದು. ಅತಿಯಾಗಿ ಮಾತಾಡ್ತಿದೀಯಾ? ತಿಂದು ಕೊಬ್ಬು ಹೆಚ್ಚಾಯ್ತಾ? ತಪ್ಪು ನಡೆದಿದೆ ಅಂದಮೇಲೆ ಅದು ಸರಿ ಮಾಡೋ ಹಕ್ಕು ಎಲ್ಲರಿಗೂ ಇರುತ್ತಮ್ಮ. ಈ ಮಾಯಿನ ಪರವಾಗಿ ವಹಿಸ್ಕೊಂಡು ಮಾತಾಡೋದನ್ನ ಮೊದಲು ನೀವು ನಿಲ್ಲಿಸಿ. ನಿಮ್ಮಣ್ಣ ಮುತ್ತುನ ಮದುವೆ ಮಾಡ್ಕೊಂಡು ಈ ಮನೆಗೆ ಸೊಸೆಯಾಗಿ ಬರೋಳು ಮಾಯಾ. ಅವಳಿಗೆ ಸ್ವಲ್ಪ ಮರ್ಯಾದೆ ಕೊಡೋದ್ ಕಲಿ. ಈ ಮಾಯಿನ ನಾನು ಯಾವತ್ತೂ ಅಕ್ಕೆ ಅಂತ ಕರೆಯಲ್ಲ. ನನ್ಗೆ ಇವ್ರಂದ್ರೆ ಇಷ್ಟನೇ ಇಲ್ಲ. ಇಷ್ಟು ಅಹಂಕಾರ ಒಳ್ಳೇದಲ್ಲ. ಎಷ್ಟೇ ಆದ್ರೂ ನಿಮ್ಮ ಮಗಳಲ್ವಮ್ಮ, ನಿಮ್ಗಿರೋ ಅಹಂಕಾರದಲ್ಲಿ ನನ್ಗೂ ಒಂದ್ ಸ್ವಲ್ಪ ಇದೆ ಅಷ್ಟೇ. ಐಶೋ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಅವರ ನಿಮ್ಮಮ್ಮ, ಅವ್ರ ಗೌರವ ಕೊಡೋದನ್ನ ಕಲಿ. ಮೂತಾರತ ಕ್ಷಮೆ ಕೇಳು. ನಿನ್ನೆನ್ನೆ ಕ್ಷಮೆ ಕೇಳು ಅಂತಿರೋದು. ಅದಕ್ಕೆ ನನ್ಗೆನೆ ಹೊಡೆದ್ರ? ನೀನ್ ತಪ್ಪು ಮಾಡ್ದೆ, ಅದಕ್ಕೆ ಹೊಡೆದೆ.
ಐಶು, ಮನೇಲಿ ಗೌತಮ್ ಮನೆಯವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಇದ್ದಾಗ ನೀನು ಆ ಥರ ಅತ್ತೆಗೆ ಮಾತಾಡೋದು ಸರಿನಾ? ಎಷ್ಟೇ ಆಗಲಿ ಅವರು ವಯಸ್ಸಲ್ಲಿ ದೊಡ್ಡವರು, ಅವ್ರಿಗೆ ತಿರುಗಿಸಿ ಮಾತಾಡೋದು ತಪ್ಪಲ್ವಾ ಐಶು? ನಿನಗೂ ಕೆಟ್ಟ ಹೆಸರು ಬರುತ್ತೆ, ಅತ್ತೆಗೂ ಕೆಟ್ಟ ಹೆಸರು ಬರುತ್ತೆ. ಗೌತಮ್ ಮನೆಯವರು ಏನು ಅನ್ಕೊಳ್ಳಲ್ಲ. ಏನಪ್ಪ ಮಗಳನ್ನ ಈ ಥರ ಬೆಳೆಸಿದ್ದಾರೆ, ಒಂಚೂರು ಮರ್ಯಾದೆ ಕೊಡಲ್ಲ, ಇವಳನ್ನ ಹೇಗೆ ನಮ್ಮ ಮನೆಗೆ ತಂದ್ಕೊಳ್ಳೋದು ಅಂತ ಯೋಚನೆ ಮಾಡಲ್ವಾ? ಆ ಮಾಯಂಗೆ ಅಮ್ಮ ಸಪೋರ್ಟ್ ಮಾಡ್ತಾರೆ. ನಂಗೆ ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ನೀವು ನನಗೆ ಹೊಡಿತೀರಾ. ಹೋಗಿ ಅದಕ್ಕೆ ನನ್ನ ಹತ್ರ ಮಾತಾಡಬೇಡಿ ನೀವು. ಅಮ್ಮನ ಹತ್ರ ಹಾಗೆ ಮಾತಾಡಿದಕ್ಕೆ ಗೌತಮ್ ತಂದೆ ತಾಯಿ ಏನು ಅನ್ಕೊಂಡ್ರೋ ಏನೋ. ಇನ್ನಿ ಮದ್ವೆ ನಡೆಯಲ್ಲ. ಅದಕ್ಕೆ ಬಿಟ್ಬಿಡಿ. ಯಾಕೆ ನಡೆಯಲ್ಲ? ಗೌತಮ್ ತಂದೆ ತಾಯಿ ಒಳ್ಳೆಯವರು. ಅವ್ರಿಗೆ ಏನಕ್ಕೆ ಹೀಗೆಲ್ಲ ಆಯ್ತು, ಏನ್ ಪರಿಸ್ಥಿತಿ ಇತ್ತು ಅಂತೆಲ್ಲ ಅರ್ಥ ಆಗಿರತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಮುಗ್ದೋದ್ಮೇಲೆ ಏನು ಮಾತಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಏನಕ್ಕೆ ಪ್ರಯೋಜನ ಇಲ್ಲ? ನನ್ನ ಜೊತೆ ಬಾ, ಹೇಳ್ತೀನಿ. ಎಲ್ಲಿಗೆ? ನಾನು ಹೇಳ್ತೀನಿ, ಬಾ ಬಾ. ಅಮ್ಮ ಅಮ್ಮ, ನನ್ನ ಕ್ಷಮಿಸ್ತೀರಾ? ಯಾಕೆ ಬೆಳ್ಳಿ, ಏನಾಯ್ತು? ಅದು ಎಲ್ರ ಮುಂದೆ ಐಶು ಮೇಲೆ ಕೈ ಮಾಡಬಾರ್ದಿತ್ತು. ಏನೋ ಗೊತ್ತಿಲ್ಲದೆ ನಡೆದೋಯ್ತಮ್ಮ. ಈ ವಿಷಯವಾಗಿ ನೀವೆಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀರೇನೋ ಅಂತ ಭಯ ಆಯಿತು. ಅಷ್ಟೇ ಅಲ್ಲ, ಇದರಿಂದ ನಿಮಗೆ ಬೇಜಾರಾಗಿರುತ್ತೆ, ಎಲ್ಲಿ ನೋವಾಗಿರುತ್ತೋ ಏನೋ ಅಂತ ಐಶು ತುಂಬ ಸಂಕಟ ಪಡ್ತಿದ್ಲು. ಅದಕ್ಕೆ ನಿಮ್ಮ ಹತ್ರನೇ ನೇರವಾಗಿ ಮಾತಾಡೋಣ ಅಂತ ಬಂದೆ. ಕ್ಷಮಿಸ್ತೀರಾ ಅಲ್ವಾ? ಐಶು ಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋದಾ? ನೀನೇನು ಐಶು ಏನು ಅಂತ ಈ ಮನೆಗೆ ಬಂದಿದ್ದ ದಿವಸನೇ ನಿಮ್ಗಿನ್ನೂ ಐಶು ಬಗ್ಗೆ ಯಾವುದಾದ್ರೂ ಅನುಮಾನ ಇದ್ದರೆ ಹೇಳಿ. ಆದರೆ ಅದಕ್ಕೂ ಮುಂಚೆ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕು. ಐಶು ತುಂಬ ಮುದ್ದು ಹುಡುಗಿನಮ್ಮ. ಅವಳಿಗೆ ಏನಾದರೂ ತಪ್ಪು ನಡೀತಿದೆ ಅನಿಸಿದ್ರೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಮೇಲೂ ಕೀಳು ನೋಡಲ್ಲ, ತನ್ನ ಕೈಲಾದ ಸಹಾಯ ಮಾಡೋಕ್ಕೆ ನಿಂತುಬಿಡ್ತಾಳೆ. ಅದರಲ್ಲೂ ನನಗೇನಾದರೂ ತಪ್ಪು ನಡೀತಿದೆ ಅಂತ ಏನಾದರೂ ಗೊತ್ತಾದರೆ ಅವಳದನ್ನು ಸಹಿಸೋದೇ ಇಲ್ಲ. ಇವತ್ತು ತನ್ನ ತಾಯಿ ಅಂತಾನೂ ನೋಡದೆ ಮಾತಿಗೆ ನಿಂತುಬಿಟ್ಲು. ಇದುವರೆಗೂ ಅವಳು ಯಾವತ್ತೂ ಈ ರೀತಿ ನಡ್ಕೊಂಡಿಲ್ಲ. ಅವಳಿಗೆ ದೊಡ್ಡವರು ಅನ್ನೋ ಗೌರವ ಇದೆ. ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಇವತ್ತು ಇಷ್ಟೊಂದು ಸಿಟ್ಟಲ್ಲಿ ಮಾತಾಡ್ಬಿಟ್ಲು. ಈ ವಿಚಾರವಾಗಿ ಇದೇನಪ್ಪ, ಇಂಥ ಹೆಣ್ಮಗಳನ್ನ ನಮ್ಮ ಮನೆಗೆ ತಂದ್ಕೋಬೇಕಾ ಅಂತ ಅನುಮಾನ ಪಡಬೇಡಿ. ಅವಳು ನಿಮಗೆ ನಿಮ್ಮ ಮನೆಯವ್ರಿಗೆ ಮರ್ಯಾದೆ ಕೊಡ್ತಾಳೆ. ಆಕಾಶದಲ್ಲಿ ಸೂರ್ಯ ಹೇಗೋ ಹಾಗೆ ಅವಳು ನಿಮ್ಮ ಮನೆನ ಪ್ರಕಾಶವಾಗಿ ಬೆಳಗ್ತಾಳೆ. ನಿಮ್ಮ ಕೈ ಮುಗಿತೀನಿ ಅಮ್ಮ. ಈ ವಿಚಾರವಾಗಿ ಯಾವುದೇ ತಪ್ಪು ಭಾವನೆನ ಇಟ್ಕೋಬೇಡಿ.
ಇದರಲ್ಲಿ ಐಶುದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನನಗೆ ಬೇಕಾದರೆ ಶಿಕ್ಷೆ ಕೊಡಿ, ಅವಳನ್ನ ಬಿಟ್ಬಿಡಿ ಅಮ್ಮ. ಐಶುನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ತೀರಾ ಅಲ್ವಾ? ಏನೈಶು, ನಿನ್ನನ್ನು ನಾನು ಸೊಸೆ ಮಾಡ್ಕೊಂಡ್ಲೋ ಬೇಡವೋ?